ಎಲ್ಲ ಒಂದು SLC ವಿದ್ಯಾರ್ಥಿಗಳಿಗೆ ಈ ಒಂದು ವಿಡಿಯೋಗೆ ಸ್ವಾಗತ. ನಿಮಗೆ ನಾಳೆ ನಡೆಯುವಂಥ 28/9/2024ರಂದು ನಡೆಯುವಂಥ ಮಿಲಿಟರಿ ಎಕ್ಸಾಮ್ಗೆ ವಿಜ್ಞಾನ ವಿಷಯದ ಮಾಡಲ್ ಕ್ವೆಶ್ಚನ್ ಪೇಪರನ್ನು ಈ ಒಂದು ವಿಡಿಯೋದಲ್ಲಿ ನೋಡೋಣ. ಸೊ ಈ ಒಂದು ಮಾಡಲ್ ಕ್ವೆಶ್ಚನ್ ಪೇಪರು ವೆರಿ ಇಂಪಾರ್ಟೆಂಟು. ಯಾಕಂದರೆ ನಾಳೆ ಇದೇ ಬೇಸ್ನಲ್ಲಿ ನಿಮಗೆ ಕ್ವೆಶ್ಚನ್ ಆದರೆ ಬರ್ತವೆ. ಅಂದರೆ ಪ್ಯಾಟರ್ನ್ ಪ್ರತಿಯೊಂದು ಕೂಡ ಸೇಮ್ ಇರ್ತದೆ. ಸೊ ಆದ್ದರಿಂದ ವಿಡಿಯೋನ ಸ್ಟಾರ್ಟಿಂದ ಎಂಡ್ವರೆಗೆ ನೋಡಿ. ಮತ್ತು ಇಲ್ಲಿರೋ ಕೆಲವೊಂದು ಕ್ವೆಶ್ಚನ್ ಕೂಡ ರಿಪೀಟ್ ಆಗ್ತವೆ. ಸೊ ವೆರಿ ಇಂಪಾರ್ಟೆಂಟ್ ವಿಡಿಯೋ, ಆದ್ದರಿಂದ ಕೊನೆಯವರೆಗೆ ನೋಡಿ, ತಪ್ಪದೆ ಕೊನೆಯವರೆಗೆ ನೋಡಿ. ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ಇನ್ನೂ ಕೂಡ ಯಾರೋ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದಿರೋ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಬೇಕಂದ್ರೆ ನಾನು ಇದೇ ರೀತಿ ಸೈನ್ಸ್ ಆದಮೇಲೆ ಸೋಷಿಯಲ್ ಸೈನ್ಸು, ಸೊ ಎಲ್ಲ ಸಬ್ಜೆಕ್ಟ್ಗಳ ಇಂಪಾರ್ಟೆಂಟ್ ಕ್ವೆಶ್ಚನ್ ಕೊಡ್ತಾ ಇರ್ತೀನಿ. ಸೊ ಫಿಕ್ಸ್ ಕ್ವೆಶ್ಚನ್ಸು, ವೆರಿ ಇಂಪಾರ್ಟೆಂಟ್ ಕ್ವೆಶ್ಚನ್ಸು, ಸೊ ಎಲ್ಲವೂ ಕೂಡ ಅಪ್ಡೇಟ್ ಕೊಡ್ತಾ ಇರ್ತೀನಿ. ಸೊ ತಪ್ಪದೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮಾಡಿಸಬೇಕು. ಅದ್ರ ಜೊತೆಗೆ ವಿಡಿಯೋ ಲೈಕ್ ಆದರೆ ಮಾಡಿ. ಸೊ ತಪ್ಪದೆ ಲೈಕ್ ಮಾಡಿ, ಯಾಕಂದರೆ ಎಲ್ಲ ವಿದ್ಯಾರ್ಥಿ ವಿಡಿಯೋ ಶೇರ್ ಆಗ್ತದೆ. ಮತ್ತು ನಿಮ್ಮ ಫ್ರೆಂಡ್ಸ್ ವಿಡಿಯೋ ಕೂಡ ಶೇರ್ ಮಾಡಿ, ತಪ್ಪದೆ ಶೇರ್ ಮಾಡಿ. ಬನ್ನಿ ವಿಡಿಯೋನ ಶೇರ್ ಮಾಡೋಣ. ಮೊದಲಾಗಿ ಬಂದ್ಬಿಟ್ಟು ನಾನು ಈ ಒಂದು ವಿಡಿಯೋದಲ್ಲಿ ಕ್ವೆಶ್ಚನ್ ಪೇಪರ್ ಮಾತ್ರ ಕೊಡ್ತೀನಿ. ಸೊ ಆನ್ಸರ್ ಶೀಟ್ ಬೇಕಂದರೆ ನೀವು ನನ್ನ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಜಾಯ್ನ್ ಆಗಿ. ಸೊ ಜಾಯ್ನ್ ಆಗಿ ಅಲ್ಲಿ ನಾನು ಆನ್ಸರ್ ಶೀಟ್ನ ಶೇರ್ ಮಾಡ್ತೀನಿ, ಸಾಧ್ಯ ಆದರೆ ಶೇರ್ ಮಾಡಿರ್ತೀನಿ. ಸೊ ಚೆಕ್ ಮಾಡ್ಕೊಳ್ಳಿ. ಸೊ ನೋಡಿ, ಈಗ ನಾನು ಸ್ಕಾಲ್ ಮಾಡ್ತಾ ಇರ್ತೀನಿ. ಇಲ್ಲಿ ಯಾವೆಲ್ಲ ಟಾಪಿಕ್ ಮೇಲೆ ಕ್ವೆಶ್ಚನ್ ಕೇಳಿದ್ದಾರೆ, ಯಾವ ರೀತಿ ಕೇಳಿದ್ದಾರೆ ಅಂತ ನೋಡ್ಕೊಳ್ಳಿ. ಸೊ ಅದೇ ರೀತಿ ಕ್ವೆಶ್ಚನ್ ಕೇಳೋ ಸಾಧ್ಯತೆ ತುಂಬ ಇದೆ. ಸೊ ನೋಡ್ಕೊಳ್ಳಿ, ಇಲ್ಲಿ ಫಸ್ಟ್ ನೇಮಿನಲ್ಲಿ ಭೌತ ವಿಜ್ಞಾನದಲ್ಲಿ 3 ಮಾರ್ಕ್ಸಿಗೆ ಅಬ್ಜೆಕ್ಟಿವ್ ಇರ್ತವೆ, ಮಲ್ಟಿಪಲ್ ಚಾಯ್ಸು. ಸೊ 3 ಮಾರ್ಕ್ಸ್ ಇರ್ತವೆ, ಟೋಟಲಾಗಿ 3 ಮಾರ್ಕ್ಸು. ಸೊ ಇಲ್ಲಿ ಕ್ವೆಶ್ಚನ್ ನೋಡ್ಕೊಬೋದು ನೀವು. ಸೊ ಇಲ್ಲಿ 1 ಅಂಕದ 2 ಪ್ರಶ್ನೆ ಇರ್ತವೆ, ಮತ್ತು ಟೋಟಲಾಗಿ 2 ಮಾರ್ಕ್ಸು. ಸೊ ಇನ್ನು 2 ಅಂಕದ 3 ಪ್ರಶ್ನೆ, ಟೋಟಲಾಗಿ 6 ಮಾರ್ಕ್ಸು. ಸೊ ಇಲ್ಲಿ ನೋಡ್ಕೊಳ್ಳಿ, ಇಲ್ಲಿ ಕ್ವೆಶ್ಚನ್ ನಂಬರ್ 6, 12 ವೋಲ್ಟ್ ವಿಭವಾಂತರ ಹೊಂದಿರುವ 2 ಬಿಂದುಗಳ ನಡುವಿನ 2 ಸಿ ಆವೇಶಗಳು ಚಲಿಸಿದಾಗ ಆಗುವ ಕೆಲಸ ಎಷ್ಟು? ಸೊ ಈ ರೀತಿ ಕ್ವೆಶ್ಚನ್ ಇರ್ತವೆ. ಸೊ ಇಲ್ಲಿ 12 ವಿದಲ್ಲಿ 13 ವಿ ಆಗ್ಬೋದು, 14 ವಿ. ಸೊ ಇಷ್ಟೇ ಚಾನ್ಸ್ ಆಗ್ಬೋದು. ಆಲ್ಮೋಸ್ಟು ಕ್ವೆಶ್ಚನ್ಸ್ ಆದರೆ ಸೇಮ್ ಇರ್ತವೆ, ಕೆಲವೊಂದಿಷ್ಟು ಸೇಮ್ ಇರ್ತವೆ. ಆಲ್ಮೋಸ್ಟು ಈ ಪ್ಯಾಟರ್ನಿಂದನೇ ತೆಗಿತಾರೆ ಅಂತ ರೂಲ್ಸ್ ಆದರೆ ಇದೆ. ಸೊ ನೋಡ್ಕೊಳ್ಳಿ ಎಲ್ಲವನ್ನ. ನೀವು ನೆಕ್ಸ್ಟು ಅಥವಾ ಕ್ವೆಶ್ಚನ್ ಕೊಟ್ಟಿರ್ತಾರೆ ನಿಮಗೆ. ಸೊ ಅಥವಾ ಕ್ವೆಶ್ಚನ್ ನಿಮಗೆ ಹೆಲ್ಪ್ ಆಗ್ತದೆ ಬರೆಯೋಕ್ಕೆ. ಯಾಕಂದರೆ ನಿಮಗೆ ಯಾವುದು ಕ್ವೆಶ್ಚನ್ ಈಸಿ ಅನಿಸುತ್ತೆ ಅದನ್ನು ಬರೀರಿ. ಸೊ ಡಿಫಿಕಲ್ಟ್ ಅನ್ನೋದನ್ನ ಮಾತ್ರ ಬರಿಬೇಡಿ. ಸೊ ಯಾವುದು ಈಸಿ ಅನಿಸುತ್ತೆ ಅಥವಾ ಕೊಟ್ಟಿರ್ತಾರೆ ಅದನ್ನು ಬರಿಬೇಕು. ನೀವು ನೆಕ್ಸ್ಟು 3 ಅಂಕದ 3 ಪ್ರಶ್ನೆಗಳಿರ್ತವೆ, ಟೋಟಲಾಗಿ 9 ಮಾರ್ಕ್ಸು. ಇದು ಜಸ್ಟು ಪಾರ್ಟ್ ಎ ಯಲ್ಲಿ, ಇನ್ನೂ 2, 3 ಭಾಗ ಇವೆ. ಸೊ ನೋಡ್ತಾ ಬನ್ನಿ. ನೋಡ್ಕೊಳ್ಳಿ, ಇಲ್ಲಿ ಒಂದು ವಾಹಕದ ರೋಧ ಎಂದರೇನು, ವಾಹಕದ ರೋಧ ಅವಲಂಬಿಸಿರುವ ಅಂಶಗಳನ್ನು ತಿಳಿಸಿ. ಸೊ ಎಲ್ಲ ಕೂಡ ಇಂಪಾರ್ಟೆಂಟ್ ಕ್ವೆಶ್ಚನ್ಸೇ, ನೋಡ್ಕೊಳ್ಳಿ. ಇನ್ನು ಓಮ್ನ ನಿಯಮವನ್ನು ನಿರೂಪಿಸಿ. ವಿದ್ಯುತ್ ಉಪಕರಣಗಳನ್ನು ಸರಣಿ ಕ್ರಮದಲ್ಲಿ ಜೋಡಿಸುವ ಬದಲು ಸಮಾಂತರವಾಗಿ ಜೋಡಿಸುವುದರಿಂದ ಆಗುವ ಪ್ರಯೋಜನಗಳನ್ನು. ಅಥವಾ ಕ್ವೆಶ್ಚನ್ ಕೊಟ್ಟಿದ್ದಾರೆ, ಜೌಲನ ಉಷ್ಣೋತ್ಪಾದನಾ ನಿಯಮವನ್ನು ನಿರೂಪಿಸಿ. ವಿದ್ಯುತ್ ಪ್ರವಾಹದ ಉಷ್ಣೋತ್ಪಾದನಾ ಪರಿಣಾಮ ಆಧರಿಸಿದ ಸಾಧನಗಳನ್ನು ಹೆಸರಿಸಿ. ಮತ್ತು ಭೂಸಂಪರ್ಕ ತಂತಿಯ ಕಾರ್ಯವನ್ನು. ಲೋಹದ ಮೇಲ್ಮೈ ಹೊಂದಿರುವ ವಿದ್ಯುತ್ ಉಪಕರಣಗಳನ್ನು ಭೂಸಂಪರ್ಕಗೊಳಿಸುವುದು ಅಗತ್ಯವಾಗಿದೆ ಏಕೆ? ಸೊ ಈ ರೀತಿಯಾದ ಕ್ವೆಶ್ಚನ್ ಕೇಳ್ತಾ ಇರ್ತಾರೆ. ಸೊ ನಿಮಗೆ ಒಂದು ಐಡಿಯಾ ಆದರೆ ಸಿಗಬೇಕು. ಸೊ ನಿಮಗೆ ನಾಳೆ ಆದರೆ ಕ್ವೆಶ್ಚನ್ ಬರೆಯೋಕ್ಕಾದ್ರೆ ಈಸಿ ಆಗ್ತದೆ. ಸೊ ಇಲ್ಲಿ ಯಾವ ರೀತಿ ಕ್ವೆಶ್ಚನ್ನ ಟ್ವಿಸ್ಟ್ ಆಗಿ ಹೇಳ್ತಾರೆ ಅಂತ ನೋಡ್ಕೊಳ್ಳಿ. ಸೊ ಅದಕ್ಕೆ ಹೇಳ್ತಾ ಇದ್ದೀನಿ ನಾನು, ವಿಡಿಯೋನ ಕೊನೆಯವರೆಗೆ ನೋಡಿ ಅಂತ. ಸೊ ಇನ್ನೂ 2-3 ಭಾಗಗಳಲ್ಲಿ ಅಲ್ಲಿ ಕೂಡ ಟ್ವಿಸ್ಟ್ ಇರ್ತವೆ, ಚೆನ್ನಾಗಿ ನೋಡ್ಕೊಳ್ಳಿ. ನೆಕ್ಸ್ಟು ಅಥವಾ ಕ್ವೆಶ್ಚನ್ ಕೊಟ್ಟಿದ್ದಾರೆ. ಸೊ ಪ್ರತಿಯೊಂದಕ್ಕೂ ಅಥವಾ ಕ್ವೆಶ್ಚನ್ ಕೊಟ್ಟಿರೋದಿಲ್ಲ, ಕೆಲವೊಂದು ಕ್ವೆಶ್ಚನ್ಗೆ ಮಾತ್ರ ಅಥವಾ ಕ್ವೆಶ್ಚನ್ ಕೊಟ್ಟಿದ್ದಾರೆ, ನೋಡ್ಕೊಳ್ಳಿ ಇಲ್ಲಿ. ಸೊ ಇಲ್ಲಿ 3 ಅಂಕಗಳಿಗೆ ಅಥವಾ ಕ್ವೆಶ್ಚನ್ ಕೊಟ್ಟಿದ್ದಾರೆ. ಸೊ ಇಲ್ಲಿ 2 ಕ್ವೆಶ್ಚನ್ಗಳಿಗೆ ಅಥವಾ ಕ್ವೆಶ್ಚನ್ ಕೊಟ್ಟಿದ್ದಾರೆ, ಆದರೆ 9ನೇ ಕ್ವೆಶ್ಚನ್ಗೆ ಅಥವಾ ಕ್ವೆಶ್ಚನ್ ಕೊಟ್ಟಿಲ್ಲ. ಸೊ ಈ ರೀತಿಯಾಗಿ ಕೊಟ್ಟಿರ್ತಾರೆ. ನಿಮಗೆ ಯಾವುದು ಈಸಿ ಅನಿಸುತ್ತೆ ಅದನ್ನು ಬರಿಬೋದು. ಇನ್ನು 4 ಅಂಕಗಳ 2 ಪ್ರಶ್ನೆ ಇರ್ತವೆ. ಸೊ ನಿಮಗೆ 4 ಅಂಕಗಳ ಪ್ರಶ್ನೆಗಳನ್ನು ಯಾವ ಭಾಗದಲ್ಲಿ ಬೇಕಾದರೂ ಕೇಳ್ಬೋದು. ಸೊ ಅದು ಎ ಯಲ್ಲಿ ಕೇಳ್ಬೋದು, ಆಲ್ಮೋಸ್ಟ್ ಎಲ್ಲದರಲ್ಲಿ ಇರ್ತವೆ. ಈಗ ನೋಡ್ತಾ ಹೋಗೋಣ ಯಾವ ರೀತಿ ಕ್ವೆಶ್ಚನ್ ಇರ್ತಾವೆ ಅಂತ. ಸೊ ಇಲ್ಲಿ ಕ್ವೆಶ್ಚನ್ ಯಾವ ರೀತಿ ಕೇಳಿದಾರೆ ನೋಡ್ಕೊಳ್ಳಿ. 12ನೇ ಕ್ವೆಶ್ಚನ್ ಎ ಬಿ ಅಂತ ಕೇಳಿದರೆ. ಸೊ ಎಗೆ 2 ಅಂಕ, ಬಿಗೆ 2 ಅಂಕ. ಸೊ ಇವೆರಡು ಬರಲಿಲ್ಲ ಅಂದರೆ ನೀವು ಮತ್ತೆ ಅಥವಾ ಕ್ವೆಶ್ಚನಲ್ಲಿ ಇರುವ ಎ ಮತ್ತು ಬಿ ಬರೀಬೇಕು. ಇಲ್ಲೊಂದು ಡೌಟ್ ಆಗಿರುತ್ತೆ ನಿಮಗೆ. ನಾನು 12ನೇ ಕ್ವೆಶ್ಚನಲ್ಲಿ ಎ ಬರೆದು ಮತ್ತು 13ನೇ ಅಥವಾ ಕ್ವೆಶ್ಚನ್ ಇದೆಯಲ್ಲ, 12ನೇ ಕ್ವೆಶ್ಚನಲ್ಲಿ ಎ ಬರೆದು ಅಥವಾ ಕ್ವೆಶ್ಚನಲ್ಲಿ ಎ ಬರೆದ್ರೆ ನಡೀತು ಅಂತ ಕೇಳ್ತಾ ಇದ್ದೀರಿ. ನೋಡಿ, ಯಾವುದೇ ರೀತಿ ಆದರೆ ನಡೆಯೋದಿಲ್ಲ. ಬರೆದರೆ ನೀವು ಅಥವಾ ಎ ಬಿ ಬರೀಬೇಕು, ಇಲ್ಲ ಅಥವಾ ಕ್ವೆಶ್ಚನ್ನು ಎ ಬಿ ಬರಬೇಕು. ಸೊ ಅದೊಂದು ಇದೊಂದು ಬರೆಯೋದಿಲ್ಲ. ಈ ಒಂದು ಎ ಬರೋದು ಇದೊಂದು ಬಿ ಬರೋದು ಅಲ್ಲ. ಸೊ 12ನೇ ಕ್ವೆಶ್ಚನ್ ಎ ಬಿ ಇದೆಯಲ್ಲ, ಬರೆದ್ರೆ ಅದನ್ನು ಬರೀರಿ, ಇಲ್ಲ ಅಥವಾ ಕ್ವೆಶ್ಚನ್ ಇದೆಯಲ್ಲ, ಸೊ ಅದನ್ನು ಬರೀರಿ. ಸೊ ಅಂದರೆ ಮಾತ್ರ ನಿಮಗೆ ಮಾರ್ಕ್ಸ್ ಸಿಗ್ತವೆ. ಅಲ್ಲೊಂದು ಇಲ್ಲೊಂದು ಬರೋಕ್ಕೆ ಹೋಗಬೇಡಿ. ನೆಕ್ಸ್ಟು ಸೊ ಈ ರೀತಿ ಕ್ವೆಶ್ಚನ್ ಕೇಳ್ತಾ ಇರ್ತಾರೆ ನೋಡಿ. 4 ಆಂಪೇರ್ ರೋಧದಿಂದ ಪ್ರತಿ ಸೆಕೆಂಡಿಗೆ 100 ಜೂಲ್ ಉಷ್ಣಶಕ್ತಿ ಉತ್ಪತ್ತಿಯಾಗುತ್ತದೆ. ರೋಧಕ ಸೆಳೆಯುವ ವಿದ್ಯುತ್ ಪ್ರವಾಹ ಎಷ್ಟು? ಸೊ ಈ ರೀತಿ ಕೈಂಡ್ ಆಫ್ ಕ್ವೆಶ್ಚನ್ ಇರ್ತವೆ. ಇನ್ನು ನೆಕ್ಸ್ಟ್ ನೋಡ್ತಾ ಹೋಗಿ. ಅಥವಾ ಕ್ವೆಶ್ಚನ್ ಕೊಟ್ಟಿದ್ದಾರೆ. ಸೊ ಇಲ್ಲಿ ಯಾವ ರೀತಿ ಕ್ವೆಶ್ಚನ್ ಕೇಳಿದ್ದಾರೆ ನೋಡ್ಕೊಳ್ಳಿ. ಸೊ ನಿಮಗೆ ನಾಳೆ ಅದೇ ಪ್ಯಾಟರ್ನ್ ಮೇಲೆ ಇರ್ತದೆ. ಇನ್ನು ನೆಕ್ಸ್ಟು ಕಾಂತೀಯ ಬಲರೇಖೆಗಳ ಲಕ್ಷಣಗಳು ಪಟ್ಟಿ ಮಾಡಿ ಕೇಳ್ಬೋದು. ಸೊ ಈ ರೀತಿಯಾಗಿ ಕ್ವೆಶ್ಚನ್ ಇರ್ತವೆ. ಇನ್ನು ನೆಕ್ಸ್ಟು ಭಾಗ ಬಿ. ಸೊ ಇಲ್ಲಿ ಭಾಗ ಬಿ ಬರ್ತಿದೆ ನೋಡಿ. ಇಲ್ಲೂ ಕೂಡ 3 ಮಾರ್ಕ್ಸಿಗೆ ಮಲ್ಟಿಪಲ್ ಚಾಯ್ಸ್ನ ಕೇಳ್ತಾರೆ, ನೋಡ್ಕೋಬೋದು ನೀವು ಯಾವ ರೀತಿ ಕೇಳ್ಬೋದು ಅಂತ. ಸೊ ನೆಕ್ಸ್ಟು ಕೆಳಗಿನ ಪ್ರಶ್ನೆಗೆ ಉತ್ತರಿಸಿ. 1 ಅಂಕಗಳ 3 ಪ್ರಶ್ನೆ ಇರ್ತವೆ, ಟೋಟಲಾಗಿ 3 ಮಾರ್ಕ್ಸು.
ಇಲ್ಲಿ ಚಿಪ್ಸ್ ಕೊಟ್ಟಣಗಳಲ್ಲಿ ನೈಟ್ರೋಜನ್ ಹೇಗೆ ಹಾಯಿಸುತ್ತಾರೆ. ಸೊ ಈ ರೀತಿಯ ಕ್ವಶನ್ ಇರ್ತವೆ. ತುರಿಕೆ ಗಿಡದ ಎಲೆಗಳು ಚುಚ್ಚುವ ಕೂದಲಿರುವ ಆಮಲನ್ನು ಹೆಸರಿಸಿ. ಒಂದು ಪಿಕ್ಸ್ ಒಂದು ಆಮಲದ ಬಗ್ಗೆ ಕೇಳ್ತಾರೆ. ಸೊ ಪುಸ್ತಕದಲ್ಲಿ ಆಮಲಗಳು ಇವೆಲ್ಲ. ಸೊ ಇರುವೆ ಕಚ್ಚುವಿಕೆ ಯಾವ ಆಮಲ ಬಿಡುವಾಗುತ್ತೆ. ಸೊ ತುರಿಕೆ ಗಿಡದ ಆಮ್ಲ ಯಾವುದು. ಸೊ ಈ ರೀತಿ ಕೈಂಡ್ ಆಫ್ ಕ್ವಶನ್ ಇರ್ತವೆ. ಸೊ ವೆರಿ ಇಂಪಾರ್ಟೆಂಟ್ ವಿಡಿಯೋ. ಸೊ ಕೊನೆವರೆಗೆ ನೋಡ್ಕೊಳ್ಳಿ. ನೀವು ನೆಕ್ಸ್ಟು ನೀರಿನ ಗಡಸುತನವನ್ನು ನಿವಾರಿಸಲು ಬಳಸುವ ಲವಣ ಯಾವುದು. ಸೊ ಈ ರೀತಿ ಕ್ವಶನ್ ಆದರೆ ಕೇಳ್ತಿರ್ತಾರೆ. ಆದರೆ ಕ್ವಶನ್ ಆದರೆ ಚೇಂಜಸ್ ಆಗ್ತವೆ, ಆದರೆ ಟಾಪಿಕ್ ಮಾತ್ರ ವೆರಿ ಇಂಪಾರ್ಟೆಂಟು. ಸೊ ಕೆಲವೊಂದಿಷ್ಟು ಚೇಂಜಸ್ ಆಗ್ಬೋದು, ಆಲ್ಮೋಸ್ಟು ಸೇಮ್ ಇರುತ್ತೆ ಅಂತ ಬೋರ್ಡ್ನಿಂದ ಇದೆ. ಸೊ ನೋಡೋಣ. ಆದಷ್ಟು ನಿಮ್ಮ ಪ್ರಿಪೇರಲ್ಲಿ ನೀವಿರಿ. ನೀವು ನೆಕ್ಸ್ಟು 2 ಅಂಕಗಳ 3 ಪ್ರಶ್ನೆಗಳು 6 ಮಾರ್ಕ್ಸು ಟೋಟಲಾಗಿ. ಇಲ್ಲಿ ಅಥವಾ ಕ್ವಶನ್ ಕೊಟ್ಟಿದ್ದಾರೆ. ಸೊ ನೋಡ್ಕೊಳ್ಳಿ ಇಲ್ಲಿ 28ನೇ ಕ್ವಶನ್ ನೋಡಿ. ಅಡುಗೆ ಸೋಡಾದ ರಾಸಾಯನಿಕ ಅನುಸೂತ್ರ ಬರೆದು ಅದರ 2 ಉಪಯೋಗಗಳನ್ನು ತಿಳಿಸಿ. ಸೊ ಈ ರೀತಿ ಯಾವುದಾದ್ರೂ ಒಂದು ಉಪಯೋಗಗಳನ್ನ ಕೇಳ್ತಾರೆ, 2 ಉಪಯೋಗಗಳನ್ನ ಕೇಳ್ತಾರೆ. ನೀವು ನೆಕ್ಸ್ಟು 3 ಅಂಕಗಳ 3 ಪ್ರಶ್ನೆಗಳು ಟೋಟಲಿ 9 ಮಾರ್ಕ್ಸು. ಸೊ ಇಲ್ಲಿ ನಿಮಗೆ ಪಿಕ್ಸು ಡಯಾಗ್ರಾಮ್ಸ್ ಅದೇ ಇರ್ತವೆ. ಸೊ ಡಯಾಗ್ರಾಮ್ ಒಂದು ತಲೆ ಇಟ್ಕೊಳ್ಳಿ. ಸೊ ಇಲ್ಲಿ ಯಾವ ಟಾಪಿಕ್ ಮೇಲೆ ಡಯಾಗ್ರಾಮ್ ಕೇಳಿದರೆ ಸೊ ಅವನ್ನ ಕರೆಕ್ಟಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಅದ್ರ ಜೊತೆಗೆ ನಿಮಗೆ ಪುಸ್ತಕದಲ್ಲಿ ಟೆಕ್ಸ್ಟ್ಬುಕ್ನಲ್ಲಿ ಯಾವೆಲ್ಲ ಡಯಾಗ್ರಾಮ್ ಇವೆ ಅವನ್ನ ನೋಡ್ಕೊಳ್ಳಿ. ಸೊ ನಿಮಗೆ ಯಾವೆಲ್ಲ ಇಂಪಾರ್ಟೆಂಟ್ ಅಂತ ಗೊತ್ತಿಲ್ಲ ಅಂದರೆ ನಾನು ಈಗಾಗಲೇ ವಿಡಿಯೋ ಮಾಡಿದ್ದೀನಿ. ಸೊ ಯಾವೆಲ್ಲ ಇಂಪಾರ್ಟೆಂಟ್ ಅಂತ. ಸೊ ಆ ವಿಡಿಯೋ ಚಾನಲ್ ಇರ್ತದೆ, ಹೋಗಿ ಚೆಕ್ ಮಾಡಿ. ಇನ್ನು ನೆಕ್ಸ್ಟ್ ನೋಡ್ಕೊಳ್ಳಿ. ಸಲ್ಫ್ಯೂರಿಕ್ ಆಮ್ಲದೊಂದಿಗೆ ಸತುವಿನ ಚೂರಿನ ತೋರಿಸುವ ಚಿತ್ರ ಬರೆದು ಈ ಕೆಳಗಿನ ಭಾಗಗಳನ್ನು ಗುರುತಿಸಿ. ಸೊ ಅವರು ಭಾಗ ಕೊಟ್ಟಿರ್ತಾರೆ, ಅವ್ರು ಯಾವ ಭಾಗನ ಕೊಟ್ಟಿದ್ದಾರೆ ಅವ್ನು ಮಾತ್ರ ಗುರುತಿಸಿ. ಇನ್ ಕೇಸ್ ಭಾಗ ಕೊಟ್ಟಿಲ್ಲ ಅಂದರೆ ಎಲ್ಲ ಭಾಗಗಳನ್ನ ಗುರುತಿಸಿ. ಇನ್ನು ನೆಕ್ಸ್ಟು ಕೆಳಗಿನ ಕೋಷ್ಟಕವನ್ನು ಗಮನಿಸಿ. 4 ದ್ರಾವಣಗಳ pH ಮೌಲ್ಯವನ್ನು ಕೊಟ್ಟಿದೆ, ಇವುಗಳನ್ನು ಗಮನಿಸಿ ನೀಡಿದ ಪ್ರಶ್ನೆಗೆ ಉತ್ತರಿಸಿ. ಸೊ ಈ ರೀತಿ ಕ್ವಶನ್ ಆಗಿ ಕೇಳ್ತಾ ಇರ್ತಾರೆ. ಇನ್ನು ನೆಕ್ಸ್ಟು ಅಥವಾ ಕ್ವಶನ್ ಕೊಟ್ಟಿದ್ದಾರೆ ನೋಡಿ. ಇನ್ನು 25ನೇ ಕ್ವಶನ್ ನೋಡ್ಕೊಳ್ಳಿ. ನಾನು ಎಲ್ಲ ಕ್ವಶನ್ ಓದ್ತಾ ಕೊಡ್ತಾ ಇಲ್ಲ, ಯಾಕಂದರೆ ವಿಡಿಯೋ ಲೆಂತ್ ಆಗುತ್ತೆ. ಸೊ ಆದಷ್ಟು ನಾನು ಇಂಪಾರ್ಟೆಂಟು ವೆರಿ ಇಂಪಾರ್ಟೆಂಟ್ ಇರೋದು ಅಂದರೆ ಆಲ್ಮೋಸ್ಟ್ ಬರುವಂಥ ಕ್ವಶನ್ ಹೇಳ್ತಾ ಇರ್ತೀನಿ, ನೋಡ್ಕೊಳ್ಳಿ. ಈ ಕೆಳಗಿನ ರಾಸಾಯನಿಕ ಸಮೀಕರಣಗಳನ್ನು ಸರಿದೂಗಿಸಿ ಅವುಗಳ ರಾಸಾಯನಿಕ ಕ್ರಿಯೆ ವಿಧವ ತಿಳಿಸಿ. ಸೊ ಪಿಕ್ಸು ಈ ರೀತಿ ಕ್ವಶನ್ ಇರ್ತದೆ. ಸೊ ನಿಮಗೆ ರಾಸಾಯನಿಕ ಸಮೀಕರಣ ಕೊಡ್ತಾರೆ, ಆ ಕ್ರಿಯೆಯನ್ನು ಬರೀಬೇಕು. ಸೊ 3 ಕೊಟ್ಟಿರ್ತಾರೆ ನಿಮಗೆ, ಪಿಕ್ಸು 3 ಇವೇ ಇರ್ತವಂತಲ್ಲ, ಬೇರೆ ಕೂಡ ಇರ್ಬೋದು. ಸೊ ಇಂಪಾರ್ಟೆಂಟು ನೋಡ್ಕೊಳ್ಳಿ. ಸೊ ಅವೆಲ್ಲ ಇವೆ ಅಂತ ಕ್ವಶನ್ನು ಯಾವ ರೀತಿ ಕೇಳ್ತಾರೆ ನೋಡ್ಕೊಳ್ಳಿ. ನೀವು ನೆಕ್ಸ್ಟು 4 ಮಾರ್ಕ್ಸಿಗೆ ಚಿತ್ರವನ್ನು ಕೇಳಿದರೆ ನೋಡಿ. ನೀರಿನ ವಿದ್ಯುತ್ ಬದನೆಯ ಚಿತ್ರ ಬರೆದು ಗ್ರಾಫೈಟ್ ಮತ್ತು ಕ್ಯಾಥೋಡ್ ಗುರುತಿಸಿ. ಸೊ AB ಕೊಟ್ಟಿದ್ದಾರೆ ಇಲ್ಲಿ. ಸೊ 2ಕ್ಕೂ 2 ಮಾರ್ಕ್ಸು. ಟೋಟಲಾಗಿ ABನ ಕೂಡ ಬರೀಬೇಕು ನೀವು. A1 ಬರೆದು ಬಿಡೋ ಹಾಗಿಲ್ಲ. ಸೊ ಏನು ಬರಬೇಕು, Bನೂ ಬರಬೇಕು, ಅಥವಾ ಇದ್ರೆ ಬಿಡ್ಬೋದು. ಆದರೆ A ಮತ್ತು Bನ ಬರೀಲೇಬೇಕು. A B ಇದೆ ಚಾಯ್ಸ್ ಅಂತ ತಿಳ್ಕೊಬೇಡಿ, 2 ಕೂಡ ಒಂದು. ಇನ್ನು ಭಾಗ ಸಿ ಬರೋಣ, ಜೀವ ವಿಜ್ಞಾನ. ಇಲ್ಲಿ ಮಾತ್ರ 2 ಕೊಟ್ಟಿದ್ದಾರೆ ಅಬ್ಜೆಕ್ಟಿವ್ ಟೈಪು. ಸೊ ಎಲ್ಲಿ ಕೂಡ ಇಲ್ಲಿ 2 ಕೊಟ್ಟಿದ್ದಾರೆ. ಕೆಲವೊಂದು ಸಲ ಫಸ್ಟ್ ನೇಮಿನಲ್ಲಿ 2 ಬರ್ಬೋದು. ಸೊ ಈ ರೀತಿ ಚೇಂಜಸ್ ಆಗ್ತದೆ ಆಲ್ಮೋಸ್ಟು. ಇಲ್ಲಿ 2 ಇವೆ ನೋಡ್ಕೊಳ್ಳಿ. ಸೊ ಗಾಯವಾದ ಸಂದರ್ಭದಲ್ಲಿ ರಕ್ತ ಹೆಪ್ಪುಗೊಳ್ಳಲು ಸಹಾಯ ಮಾಡುವ ರಕ್ತದ ಘಟಕ. ಸೊ ಈ ರೀತಿ ಕ್ವಶನ್ ಕೇಳ್ತಿರ್ತಾರೆ. ನೀವು ನೆಕ್ಸ್ಟು 1 ಅಂಕಗಳ 3 ಪ್ರಶ್ನೆ ಇವೆ. ಸೊ ನೋಡ್ಕೊಳ್ಳಿ ಯಾವ ರೀತಿ ಕ್ವಶನ್ ಕೇಳಿದ್ದಾರೆ ಅಂತ. ನೀವು ನೆಕ್ಸ್ಟು 2 ಅಂಕಗಳ 2 ಪ್ರಶ್ನೆಗಳು ಟೋಟಲಾಗಿ 4 ಮಾರ್ಕ್ಸು. ಸೊ ವಾಯುವಿಕ ಮತ್ತು ಅವಾಯಕ ಉಸಿರುಗಳ ನಡುವಿನ ವ್ಯತ್ಯಾಸಗಳನ್ನು ತಿಳಿಸಿ. ಪಿಕ್ಸ್ ಒಂದು ವ್ಯತ್ಯಾಸ ಇರ್ತದೆ. ಸೊ ನಿಮ್ಮ ಪುಸ್ತಕದಲ್ಲಿರುವ ಎಲ್ಲ ವ್ಯತ್ಯಾಸಗಳನ್ನು ನೋಡ್ಕೊಳ್ಳಿ. ಪಿಕ್ಸ್ ಒಂದು 2 ಮಾರ್ಕ್ಸಿಗೆ ಅಥವಾ 3 ಮಾರ್ಕ್ಸಿಗೆ ಇರ್ತದೆ. ಇನ್ನು 33ನೇ ಕ್ವಶನ್ ನೋಡಿ. ಕೆಲವು ಮಧುಮೇಹ ರೋಗಗಳಿಗೆ ಇನ್ಸುಲಿನ್ ಚುಚ್ಚುಮದ್ದನ್ನು ನೀಡುವ ಮೂಲಕ ಚಿಕಿತ್ಸೆ ನೀಡಲು ಕಾರಣವೇನು. ಸೊ ನಿಮ್ಗೊಂದು ಪಾಯಿಂಟ್ ಹೇಳ್ತೇನೆ ನೋಡಿ. ಆಲ್ಮೋಸ್ಟು ನಿಮಗೆ ಜೀವವಿಜ್ಞಾನ ಈಸಿ ಅನಿಸುತ್ತೆ ಈಸಿ ಇರುತ್ತೆ. ಆದಷ್ಟು ನೀವು ಟೈಮನ್ನು ಸೇವ್ ಮಾಡಿಕೊಂಡು ಈಸಿ ಇರುತ್ತೆ. ಸೊ ಆದಷ್ಟು ಬೇಗ ಜೀವವಿಜ್ಞಾನ ಮುಗಿಸಿ, ಯಾಕಂದರೆ ನಿಮಗೆ ಟೈಮ್ ಸಾಲಿಲ್ಲ ಅಂದರೆ ಸುಮ್ಮನೆ ಮಾರ್ಕ್ಸ್ನ ಕಳ್ಕೊತೀರಾ. ಸೊ ಇನ್ನು 34ನೇ ಕ್ವಶನ್ ನೋಡಿ. 3 ಮಾರ್ಕ್ಸಿಗೆ ಮಾನವ ಜೀರ್ಣಾಂಗವ ಜಠರ ಮತ್ತು ಸಣ್ಣ ಕರುಳಿರುವ ನಡುವೆ ಜೀರ್ಣಕ್ರಿಯೆಯನ್ನು ವಿವರಿಸಿ. ಸೊ ಈ ರೀತಿ ಕ್ವಶನ್ ಕೇಳ್ಬೋದು, ನೋಡ್ಕೊಳ್ಳಿ ನೀವು ಯಾವೆಲ್ಲ ಕ್ವಶನ್ ಕೇಳಿದಾರೆ ಅಂತ. ಇನ್ನು 4 ಮಾರ್ಕ್ಸಿಗೆ ಕೇಳಿದಾರೆ ನೋಡಿ. ಮಾನವನ ಮೆದುಳಿನ ನೀಲಛೇದ ನೋಟದ ಚಿತ್ರ ಬರೆದು ಈ ಭಾಗಗಳನ್ನು ಗುರುತಿಸಿ. ಸೊ 4 ಮಾರ್ಕ್ಸಿಗೆ ಪಿಕ್ಸ್ ಒಂದು ಚಿತ್ರ ಇರ್ತದೆ. ಮಾನವನ ಮೆದುಳು ಕೂಡ ಇಂಪಾರ್ಟೆಂಟು, ಯಾವೆಲ್ಲ ಚಿತ್ರವೇ ನೋಡ್ಕೊಳ್ಳಿ. ಹಾರ್ಟ್ ಕೂಡ ಇಂಪಾರ್ಟೆಂಟು, ಹೃದಯ ಭಾಗ. ಇಲ್ಲಿ 2 ಭಾಗಗಳನ್ನು ಕೊಟ್ಟಿದ್ದಾರೆ, ಇವೆರಡನ್ನ ಗುರುತಿಸಿ. ಎಲ್ಲವನ್ನ ಗುರುತಿಸಿ ಕೊಡಬೇಡಿ. ಅವ್ರು ಯಾವನ್ನು ಕೊಟ್ಟಿರ್ತಾರೆ ಅವನು ಮಾತ್ರ ಗುರುತಿಸಿ. ಇನ್ ಕೇಸ್ ಅವ್ರು ಯಾವುದು ಕೊಟ್ಟಿಲ್ಲ ಅಂದರೆ ಎಲ್ಲ ಗುರುತಿಸಬೇಕು. ಇಲ್ಲಿ 2 ಕೊಟ್ಟಿದ್ದಾರೆ, 2 ಗುರುತಿಸಿ. ಇನ್ನು 5 ಮಾರ್ಕ್ಸಿಗೆ ಕೇಳಿದ್ದಾರೆ ನೋಡಿ. ನೆಪ್ರಾನ ರಚನೆ ಮತ್ತು ಕಾರ್ಯವನ್ನು ವಿವರಿಸಿ. ಇದು ಕೂಡ ಇಂಪಾರ್ಟೆಂಟು. ಸೊ ಎಲ್ಲ ಕೂಡ ಇಂಪಾರ್ಟೆಂಟು ನೋಡ್ಕೊಳ್ಳಿ. AB ಕೊಟ್ಟಿದ್ದಾರಲ್ಲ, ಸೊ 2 ಬರೆದ್ರೆ ಮಾತ್ರ ನಿಮಗೆ 5 ಅಂಕ ಸಿಗ್ತದೆ. A ಬರೆದ್ರೆ 5 ಅಂಕ ಸಿಗೋದಿಲ್ಲ. ಸೊ ಮತ್ತೊಮ್ಮೆ ಅದನ್ನೇ ಹೇಳ್ತಾ ಇದ್ದೀನಿ. ಸೊ ಆಲ್ ವಿಷಯಲ್ಲೂ ಕೂಡ ತಪ್ಪದೆ ಈ ಒಂದು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಅವರು ಕೂಡ ಹೆಲ್ಪ್ ಮಾಡಿ. ಸೊ ಥ್ಯಾಂಕ್ ಯು ಸೊ ಮಚ್ ನೋಡೋದಕ್ಕೆ. ಇದಾದಮೇಲೆ ನಾನು ಇನ್ನೂ ಹಲವಾರು 2 ಅಥವಾ 3 ಕ್ವಶನ್ ಪೇಪರ್ ಅಪ್ಲೋಡ್ ಮಾಡಿರ್ತೀನಿ. ಅವು ಕೂಡ ಇಂಪಾರ್ಟೆಂಟ್ ಕ್ವಶನ್, ಪಿಕ್ಸ್ ಕ್ವಶನ್ ಅಪ್ಲೋಡ್ ಮಾಡಿರ್ತೀನಿ. ಸೊ ತಪ್ಪದೆ ಚಾನಲ್ ಇರ್ತವೆ, ಹೋಗಿ ಚೆಕ್ ಮಾಡಿ. ಥ್ಯಾಂಕ್ ಯು.